ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಹರಿಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರುವಂತಹ ಪ್ರವಾಸಿಗರಿಗೆ ಒಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ ದೋಣಿ ವಿಹಾರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರುವಂತಹವರು ಕೇವಲ ಪಕ್ಷಿಧಾಮದಲ್ಲಿ ವೀಕ್ಷಣೆಯನ್ನ ಮಾಡಬಹುದೇ ವಿನಃ ದೋಣಿ ವಿಹಾರವನ್ನ ಬಯಸಿದ್ರೆ ಸದ್ಯಕ್ಕಿಲ್ಲ. ಇವತ್ತಿನಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮುಂದಿನ ಆದೇಶ ಯಾವಾಗ ಅನ್ನೋದನ್ನ ಹೇಳ್ತಾರೆ, ಯಾವಾಗ ಇದನ್ನ ಓಪನ್ ಮಾಡ್ತಾರೆ ಅಂತ. ನದಿಯ ಸೆಳೆತ ಹೆಚ್ಚಾಗಿರೋ ಕಾರಣದಿಂದಾಗಿ ದೋಣಿ ವಿಹಾರ ಸೂಕ್ತ ಅಲ್ಲ ಅಂತ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ ವೀಕ್ಷಣೆಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಈಗಾಗಲೇ 10,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರುವಂತಹ ಪ್ರವಾಸಿಗರಿಗೆ ಒಂದು ಬೇಸರದ ಸಂಗತಿ ಅಂದರೆ ಅಲ್ಲಿ ಸಹಜವಾಗಿ ದೋಣಿ ವಿಹಾರವನ್ನು ಯಾರಾದರೂ ಬಯಸಿ ಹೋಗ್ತಾರೆ ಅಂದರೆ ಅದರ ಅವಕಾಶಗಳು ಇವತ್ತಿನಿಂದ ಲಭ್ಯ ಇರೋದಿಲ್ಲ. ಮುಂದಿನ ಆದೇಶದವರೆಗೂ ಈ ಒಂದು ಆದೇಶ ಏನು ಮಾಡಿದ್ದಾರೆ ಅದು ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ರಂಗನತಿಟ್ಟು ವೀಕ್ಷಣೆಗೆ ಯಾವುದೇ ರೀತಿಯಾದಂತಹ ಅಡ್ಡಿಗಳಿಲ್ಲ. ರಂಗನತಿಟ್ಟು ವೀಕ್ಷಣೆ ಮಾಡಬಹುದು, ಆದರೆ ದೋಣಿ ವಿಹಾರ ಇರೋದಿಲ್ಲ. ಕಾರಣ ಇಷ್ಟೇ, ನದಿಯ ಸೆಳೆತ ಹೆಚ್ಚಾಗ್ತಾ ಇದೆ. ಆ ಕಾರಣದಿಂದಾಗಿ ದೋಣಿಯ ವಿಹಾರ ಏನಿದೆ ಅದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಆದೇಶ ಇವತ್ತಿನಿಂದಲೇ ಜಾರಿಗೆ ಬಂದಿದೆ.